ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 14. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಯಾಕೆ ಸಪ್ಪಾಗಿದ್ದಿ? ಏನಾದರೂ ಸಮಸ್ಯೆನಾ? ಹೇಳಿದ್ದೇನಲ್ಲ, ಸಮಸ್ಯೆ ಬಂದರೆ ಈ ಅಕ್ಕನಲ್ಲಿ ಹೇಳು, ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ. ಹೇಳು. ಯಾರಾದರೂ ರ್ಯಾಗ್ ಮಾಡಿದ್ರಾ? ಆ ಥರ ಇದ್ದರೆ ಹೇಳು, ಇಲ್ಲಿ ನಾನೇ ಡಾನ್ ಗೊತ್ತಾ? ಕಾಲೇಜಲ್ಲಿ ಎದುರಾದ ತಾರಿಣಿಯ ಅಮಂಕಾದ ಮುಗ ನೋಡಿ ಕೇಳಿದ್ದಳು ಅಂಬರ. ಏನಿಲ್ಲ ಅಕ್ಕ, ಸ್ವಲ್ಪ ಬೇಜಾರು ಅಷ್ಟೇ ಎಂದಳು. ತೀರಾ ವೈಯಕ್ತಿಕ ವಿಷಯ, ಹಾಗೆ ಹೇಳಿಕೊಳ್ಳಲು ಮನಸ್ಸು ಒಪ್ಪದು. ಅದನ್ನೇ ಕೇಳಿದ್ದು, ಯಾಕೆ ಅಂತ. ಹೇಳ್ಕೊಳ್ಬಹುದಾದ ವಿಚಾರ ಆದರೆ ಹೇಳ್ಕೊ, ಮತ್ತೆ ಕೇಳಿದ್ದಳು. ಸರಳವಾದ ಹುಡುಗಿಯಲ್ಲಿ ಕಳೆದು ಹೋದ ಮುಗುಳು ನಗೆಯು ಅರಸುತ್ತ. ಹೇಳಿಕೊಳ್ಳೋಕ್ಕಾಗದೆ ಇರೋದೇ ಅಕ್ಕ, ಸ್ವಲ್ಪ ಪರ್ಸನಲ್. ದುಪ್ಪಟ್ಟ ತುದಿಯಲ್ಲಿ ಆಟ ಆಡುತ್ತಾ ಹೇಳಿದ್ದಳು. ಅವಳ ಮನಸ್ಸು ದ್ವಂದ್ವ ಯುದ್ಧದಲ್ಲಿ ಬಿದ್ದಿತ್ತಲ್ಲ, ಯಾರ ಬಳಿಯೂ ಏನೇ ಹೇಳಿಕೊಳ್ಳಲಾರಳು. ಪ್ರೀತಿಯ ವಿಚಾರವಾ? ಪ್ರೀತಿಯಲ್ಲಿ PhD ಮಾಡಿದ್ದೀನಿ ನಾನು. ನನ್ನ ಕೇಳು. ಅನುಮಾನದಿಂದ ಕೇಳಿದವಳನ್ನು ನೋಡಿ ಉಬ್ಬು ಆರಿಸಿದಳು ಬಾಂಧವ್ಯ. ಏನು ಅಂಬಿ, ನನಗೂ ತಿಳಿಯದೆ ಪ್ರೀತಿಯಲ್ಲಿ PhD ಯಾವಾಗ ಮಾಡಿದೆ ನೀನು? ಆಲ್ಮೋಸ್ಟ್ ಎಲ್ಲ ಸಮಯದಲ್ಲಿ ನಾವಿಬ್ಬರು ಒಟ್ಟಿಗೆ ಇರ್ತೀವಿ, ಆದರೆ ಇದು ಯಾವಾಗ ಸಾಧ್ಯ ಆಯಿತು? ಗೆಳತಿಯ ಕಿವಿ ಹಿಡಿದು ಕೇಳಿದಳು. ಅಯ್ಯೋ, ಆಗಲ್ವೇ ಅದು, ಏನೋ ಫ್ಲೋನಲ್ಲಿ ಹೇಳಿದ್ದು ಎಂದು ರಾಗವೆಳೆಯುತ್ತಾ ಬಿಡಿಸಿಕೊಂಡಳು. ಅಕ್ಕ, ನಾನು ಹೋಗ್ತೀನಿ, ನೀವು ಮುಂದುವರಿಸಿ ಎಂದು ಹೊರಡಲನುವಾದ ತಾರಿಣಿಯನ್ನು ತಡೆದು, ತಾರಿಣಿ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು, ಮಾಡ್ತೀಯಾ ಅಲ್ವಾ? ಇನ್ನೊಂದು ವಾರ ಬಿಟ್ಟು ಕೇಳ್ತೀನಿ ಎಂದ ಕೂಡಲೇ ತಾರಿಣಿಗೆ ಹುಲಿ ಕೊಟ್ಟ ವಾರದ ಗಡುವು ನೆನಪಾಗಿ ಕಂಪಿಸಿದ್ದಳು. ಮತ್ತೆ ಮಂಕಾದಳು. ಹೇಳು, ಮಾಡ್ತೀಯಾ ಅಲ್ವಾ? ಕಳೆದು ಹೋದವಳ ಕಡೆ ನೋಡುತ್ತಾ ಕೇಳಿದರೆ ಅವಳು, ಸರಿ ಅಕ್ಕ, ಖಂಡಿತ ಮಾಡ್ತೀನಿ, ಯಾವಾಗ ಬೇಕಾದರೂ ಕೇಳಿ ಎಂದಳು. ಸರಿ, ನೀನು ಹೋಗು ಎಂದು ಗೆಳತಿಯರು ಮಾತನಾಡುತ್ತಾ ಕ್ಲಾಸ್ ರೂಮ್ ಕಡೆ ಹೊರಟರು. ಅಲ್ವೇ, ಯಾವಾಗ ಆಗಿದ್ದು ನಿಂಗೆ ಪ್ರೀತಿ? ಮತ್ತೆ ಅದೇ ವಿಷಯ ಕೆದಕಿದಳು ಬಾಂಧವ್ಯ. ಅದೆಲ್ಲ ಏನೂ ಇಲ್ಲ. ರಿತೀಶ ಮತ್ತೆ ಕೆದಕಿದಳು. ಅವನು ನನ್ನ ಫ್ರೆಂಡ್. ಮತ್ಯಾರು? ಈ ವರ್ಷ ಬಂದ ಹೊಸ ಲೆಕ್ಚರರ? ಕಣ್ಣು ಹೊಡೆದು ಕೇಳಿದಳು. ಹೊಸಬ್ಬ ಅಲ್ಲ, ಹಳಬ ಎಂದು ಹೇಳಿಕೊಂಡು ತುಟಿಗಚ್ಚಿಕೊಂಡಳು. ತಕ್ಷಣ ಮಾತು ಮುಂದುವರಿಸುವುದಕ್ಕಾಗಿ, ಆಯಿತಾ, ಅಸೈನ್ಮೆಂಟ್ ನಂದು ಕಂಪ್ಲೀಟ್ ಆಗಿದೆ ಎಂದು ತಾನು ಬರೆದಿದ್ದು ತೆಗೆದು ತೋರಿಸಿದಳು. ಅಲ್ಲಿಗೆ ಬಾಂಧವ್ಯ ಪ್ರಶ್ನೆಗೆ ಪೂರ್ಣ ವಿರಾಮ ಬಿದ್ದಿತ್ತು. ಬೆಳಗಿನಿಂದ ಮಧ್ಯಾಹ್ನದವರೆಗೂ ತಾಳ್ಮೆಯಿಂದ ಕಾದವಳು ಪರಾಶರ ಬಂದು ಎಲ್ಲರ ಅಸೈನ್ಮೆಂಟ್ ಯಾರಾದರೂ ಕಲೆಕ್ಟ್ ಮಾಡಿ ಸ್ಟಾಫ್ ರೂಮಿಗೆ ತಂದುಕೊಡಿ ಎಂದರೆ ಆ ಜವಾಬ್ದಾರಿ ತಾನೇ ಹೊತ್ತವಳು ಕೊನೆಗೆ ತಾನು ಬರೆದ ಪತ್ರವನ್ನು ಅಸೈನ್ಮೆಂಟ್ ಫೈಲ್ ಒಳಗೆ ಸೇರಿಸಿ ಪರಾಶರನಿಗೆ ತಲುಪಿಸಲು ಸ್ಟಾಫ್ ರೂಮ್ ಹತ್ತ ಹೋದಳು. ಗೆಳತಿಗೆ ತನಗಾಗಿ ಕಾಯಲು ಹೇಳಿ, ಮೇ ಐ ಕಮ್ ಇನ್ ಸರ್? ಬಾ ಎಂದ. ಆತ ಹೊರಡಲು ತಯಾರಾಗುತ್ತಿದ್ದ. ಸರ್, ಇದನ್ನೆಲ್ಲ ಇಲ್ಲಿಯೇ ಚೆಕ್ ಮಾಡ್ತೀರಾ ಅಥವಾ ಮನೆಗೆ ತಗೊಂಡೋಗ್ತೀರೋ ಎಂದಳು ಅವನನ್ನೇ ನೋಡುತ್ತಾ. ಅವನು ಹರಡಿಕೊಂಡ ತನ್ನ ಚೇಂಬರ್ ಸೇರಿಸಿ ಸರಿ ಮಾಡಿ ಇಡುವಲ್ಲಿ ಬದ್ಧನಾಗಿದ್ದ. ಇಲ್ಲಿ ನೋಡೋಕ್ಕಾಗಲ್ಲ ಅಂಬರ, ಮನೆಗೆ ತಗೊಂಡೋಗ್ತೀನಿ. ಒಳ್ಳೆಯದಾಯಿತು, ಮನೆಯಲ್ಲೇ ಓದಿ. ಅದನ್ನು ನೋಡಿದ ಮೇಲೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಎಂದು ನೋಡುವ ಕುತೂಹಲ ನನಗೆ. ನಾಳೆ ನಿಮಗಾಗಿ ಕಾಯ್ತೀನಿ. ಒಂದು, ನಿಮ್ಮ ಮೊಗದಲ್ಲಿ ಕೋಪ ಇರುತ್ತೆ ಅಥವಾ ಖುಷಿ ಇರುತ್ತೆ. ಎರಡೂ ಇಲ್ಲದಿದ್ದರೆ ಪತ್ರ ಬರೆದವರನ್ನು ಹುಡುಕುವ ಕುತೂಹಲವಂತೂ ಇದ್ದೇ ಇರುತ್ತದೆ ಎಂದು ಯೋಚಿಸಿ ಅವನ ಜೊತೆಗೆ ಮಾತಿಗೆ ನಿಲ್ಲಲು, ಸರ್, ಈ ಬಾರಿ ನಮ್ಮ ಕ್ಲಾಸ್ ಟೀಚರ್ ನೀವೇ ಆಗಬೇಕಿತ್ತು. ಎಲ್ಲರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಎಂದಳು. ಯಾರಾದ್ರೇನು, ನೀವು ಫೈನಲ್ ಇಯರ್ ವಿದ್ಯಾರ್ಥಿಗಳು, ಮಾಡುವ ಕಿತಾಪತಿ ಒಂದಾ ಎರಡಾ ಎಂದು ನಗಾಡಿಕೊಂಡ. ನೀವಂದರೆ ಇಷ್ಟ ಸರ್ ಎಂದವಳ ಮಾತು ಅವನಿಗೆ ವಿಶೇಷ ಅನಿಸಲಿಲ್ಲ. ಕಾರಣ, ಅವನ ದೃಷ್ಟಿಯಲ್ಲಿ ಅವಳು ಎಲ್ಲರಂತೆ ವಿದ್ಯಾರ್ಥಿ. ಅವನು ಬಹುತೇಕ ಎಲ್ಲರಿಗೂ ಇಷ್ಟವೇ.
ನಿನ್ನ ಫ್ರೆಂಡ್ ಮನೆಗೆ ಹೋಗಿರಬಹುದು, ನೀನು ಹೋಗು ಎಂದ. ಕಾಲೇಜು ಮುಗಿದ ಕೂಡಲೇ ಎಲ್ಲರೂ ಮನೆಗೆ ಹೊರಡಬೇಕು. ಸುಮ್ಮನೆ ಕಾಲಹರಣ ಮಾಡುವುದು ಆತನಿಗೆ ಇಷ್ಟವಾಗದು. ಸರ್, ಮತ್ತೊಂದು ವಿಷಯ. ಈ ಬಾರಿ ಎಲೆಕ್ಷನ್ನಲ್ಲಿ ನಾನು ನಿಲ್ಲಬೇಕು ಸರ್. ನೀವೇ ಎಲ್ರಿಗೂ ಹೇಳ್ಬೇಕು ಎಂದಳು. ಅವನ ಜೊತೆ ಮಾತನಾಡಲು ಕೆಲವೊಂದು ನೆಪ ಮಾತ್ರ. ಕಣ್ಣುಗಳು ಮಾತ್ರ ಅವನನ್ನು ಬಿಟ್ಟು ಕದಲುವುದಿಲ್ಲ. ಪರಾಶರ ಸರ್, ಹೊರಡೋಣ, ಸಮಯ ಆಯಿತು. ಇಷ್ಟು ಸಮಯ ಅಂಬರ ನೋಟ ಪರಾಶರನ ಬಿಟ್ಟು ಕದಲದೆ ಇದ್ದುದನ್ನು ನೋಡಿ ತಾನೇ ಬಂದು ಕರೆದಿದ್ದ ಅರವಿಂದ. ಆತ ಪರಾಶರನ ಹೊಸ ಗೆಳೆಯ. ಕಳೆದ ವರ್ಷವಷ್ಟೇ ಈ ಕಾಲೇಜಿಗೆ ಕೆಲಸಕ್ಕೆ ಸೇರಿದವನಿಗೆ ಪರಾಶರನ ವೈಯಕ್ತಿಕ ವಿಷಯ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಇಬ್ಬರು ಒಂದೇ ವಯಸ್ಸಿನವರು. ಅರವಿಂದನಿಗೆ ಮದುವೆಯಾಗಿ 6 ತಿಂಗಳು ಕಳೆದಿದೆ. ಹಾಗಾಗಿ ಆತ ಒಂದು ಕ್ಷಣವೂ ವ್ಯರ್ಥ ಮಾಡುವುದಿಲ್ಲ ಕಾಲೇಜಿನಲ್ಲಿ. ಕಾಲೇಜು ಮುಗಿದ ಕೂಡಲೇ ಮನೆಗೆ ಹೋಗುವ. ಇವತ್ತು ಕೆಲಸ ಇದ್ದ ಕಾರಣ ಇಷ್ಟು ಸಮಯ ಪರಾಶರನ ಜೊತೆಗೆ ಇದ್ದ. ಹೊರಡೋಣ ಅರವಿಂದ್ ಎಂದವ. ನೋಡು ಅಂಬರ, ಕ್ಲಾಸ್ ರೂಮಲ್ಲಿ ಮಾತಾಡಬೇಕಾದ ವಿಷಯವನ್ನು ಅಲ್ಲಿಯೇ ಮಾತಾಡಿದರೆ ಒಳಿತು. ಇಲ್ಲಿ ಬೇಡ, ನೀನಿನ್ನು ಹೊರಡು ಎಂದು ತಾನು ಅಲ್ಲಿಂದ ಕಾಲು ಕೆತ್ತಿದ್ದರೆ ಸಪ್ಪೆ ಮರೆಯ ಹೊತ್ತವಳು ಅಲ್ಲಿಂದ ಸರಿದು ಹೋದಳು. ಸರ್, ಆ ಹುಡುಗಿ ನಿಮ್ಮನ್ನು ವಿಚಿತ್ರವಾಗಿ ನೋಡ್ತಾಳೆ. ಅಂದು ವಾಲಿಬಾಲ್ ಆಡಿಸೋಕೆ ಗ್ರೌಂಡ್ಗೆ ಹೋದಾಗ ಕೂಡ ನೋಡಿದೆ, ನಿಮ್ಮನ್ನೇ ನೋಡ್ತಾ ಇದ್ಲು. ಯಾವುದಕ್ಕೂ ಹುಷಾರು ಸರ್, ಹುಡುಗಿಯರು ಸ್ಪೀಡ್ ಸ್ವಲ್ಪ ಜಾಸ್ತಿಯೇ ಇದೆ ಎಂದ ಅರವಿಂದ. ಆತನ ಮೊಗವನ್ನು ನೋಡಿ ಪರಾಶರ ಒಮ್ಮೆ ಅರವಿಂದನನ್ನು ದಿಟ್ಟಿಸಿ, ನಂಗಿಲ್ಲಿ ಎಲ್ರೂ ಒಂದೇ, ಅವಳನ್ನು ಯಾವತ್ತಿಗೂ ಹೆಚ್ಚು ಅಂತ ನೋಡಿಲ್ಲ. ನನಗಂತೂ ಇಂತಹ ವಿಚಾರ ಇಲ್ಲಿಯ ತನಕ ಗಮನಕ್ಕೆ ಬಂದಿಲ್ಲ. ನೀನು ತಪ್ಪು ತಿಳಿದುಕೊಂಡಿರಬಹುದು ಎಂದ ಸಮಾಧಾನದಿಂದ. ನಿಜಕ್ಕೂ ಅಂಬರ ಕ್ಲಾಸಲ್ಲಿ ಅವನ ಮೆಚ್ಚಿನ ವಿದ್ಯಾರ್ಥಿನಿ ಎಂಬುದನ್ನು ಬಿಟ್ಟರೆ ಏನೇನೂ ಇಲ್ಲ. ಎಲ್ಲರೊಡನೆ ಹೇಗೆ ಬೆರೆಯುವನೋ ಅವಳೊಡನೆಯೂ ಹಾಗೆ ಇರುವ. ಹಾಗಾಗಿ ಅವನ ಗಮನಕ್ಕಿದು ಬಂದಿಲ್ಲ. ಆಗಲ್ಲ ಪರಾಶರ ಸರ್, ನಾನು ಸುಮಾರು ಬಾರಿ ನೋಡಿರುವೆ. ಆ ಹುಡುಗಿ ನಿಮ್ಮನ್ನೇ ನೋಡುವುದು, ಬೇಕು ಅಂತ ನಿಮ್ಮ ಜೊತೆ ಮಾತನಾಡುವುದು ಎಲ್ಲ. ನಂದು ಲವ್ ಮ್ಯಾರೇಜ್ ಸರ್. ನನ್ನ ಅನಿಸಿಕೆ ಸುಳ್ಳಾಗಲು ಸಾಧ್ಯವೇ ಇಲ್ಲ. ಯಾವುದಕ್ಕೂ ನಿಮಗೊಬ್ಬ ಮಗ ಇರುವುದು ಅವಳ ಬಳಿ ಹೇಳಿ. ತನಗನಿಸಿದ್ದನ್ನು ಹೇಳಿದ್ದ. ನೀವು ಅಷ್ಟು ದೂರ ಯೋಚಿಸಬೇಡಿ ಅರವಿಂದ್. ಹಾಗೆಲ್ಲ ಏನೂ ಇಲ್ಲ. ಆ ಹುಡುಗಿ ಅಂಬರ ಎಲ್ಲರ ಜೊತೆಯಲ್ಲಿಯೂ ಹಾಗೆ ಮಾತನಾಡುವುದು. ಸ್ವಲ್ಪ ಮಾತು ಜಾಸ್ತಿ, ಆದರೆ ಅಷ್ಟೇ ಒಳ್ಳೆಯವಳು. ಹೆಣ್ಣು ಹುಡುಗಿಯಾದರೂ ಇಡೀ ಕಾಲೇಜಲ್ಲಿ ಅವಳಷ್ಟು ರ್ಯಾಗ್ ಮಾಡೋರು ಯಾರೂ ಇಲ್ಲ. ಹಾಗಂತ ಅವಳು ಕೆಟ್ಟವಳು ಅಂತಲ್ಲ. ಯಾರಾದರೂ ಕಷ್ಟ ಅಂತ ಬಂದರೆ ಅವರಿಗೆ ಸಹಾಯ ಮಾಡ್ತಾಳೆ. ಅದನ್ನು ನಾನು ಕಣ್ಣಾರೆ ನೋಡಿರುವೆ. ನನ್ನ ವಿಷಯದಲ್ಲಿಯೂ ಅವಳ ನಿಲುವು ಸರಿಯಾಗಿ ಇರುತ್ತದೆಯಷ್ಟೇ. ನನ್ನ ಮೇಲೆ ಅವಳಿಗೇನೂ ವಿಶೇಷ ಭಾವನೆ ಇಲ್ಲ. ಹಾಗೆ ಮೂಡುವುದೂ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಯಾವತ್ತೂ ಅವಳ ಜೊತೆ ಹಾಗೆ ನಡೆದುಕೊಂಡೇ ಇಲ್ಲ. ಒಂದು ವೇಳೆ ಹಾಗೆ ಆಗಿದ್ದೇ ನಿಜ ಎಂದಾದರೆ ನಾನು ಅವಳ ಜೊತೆ ಆ ಕ್ಷಣದಿಂದ ಮಾತನಾಡೋದನ್ನೇ ಬಿಟ್ಬಿಡ್ತೀನಿ. ಆದರೆ ಹಾಗಾಗುವುದಿಲ್ಲ ಎಂಬ ನಂಬಿಕೆ ನನಗಿದೆ ಎಂದು ಅಂಬರ ಮೇಲಿನ ನಂಬಿಕೆಯಿಂದ ಹೇಳಿದ್ದ. 3 ವರ್ಷದಿಂದ ಅವಳನ್ನು ನೋಡುತ್ತಿದ್ದಾನಲ್ಲ, ಹಾಗಾಗಿ ಅವಳ ಬಗ್ಗೆ ಗೊತ್ತು ಎಂದು ಭಾವಿಸಿದ್ದ ಪರಾಶರ. ಸರಿ ಸರ್, ನಿಮ್ಮ ನಂಬಿಕೆ ಸುಳ್ಳಾಗದಿರಲಿ. ಸುಳ್ಳಾದರೆ ಮೊದಲು ನಿಮಗೆ ಕಾಂಗ್ರಾಟ್ಸ್ ಹೇಳೋದೇ ನಾನು. ನೋಡ್ತಾ ಇರಿ ಎಂದವ ವಿದಾಯ ಹೇಳಿ ಹೊರಟ. ಪರಾಶರನು ಅಷ್ಟೇ. ಅರವಿಂದ್ ಹೇಳಿದ ಮಾತುಗಳನ್ನು ಅಲ್ಲಿಯೇ ಬಿಟ್ಟು ತಲೆ ಕೊಡವಿಕೊಂಡು ಹೊರಟ. ಮನೆಗೆ ಬಂದವ ಊಟ ಮಾಡಿ ರೆಸ್ಟ್ ಮಾಡದೆ ಹಾಲಿನಲ್ಲಿಯೇ ಸೋಫಾ ಮೇಲೆ ಕುಳಿತು ಎಲ್ಲರ ಅಸೈನ್ಮೆಂಟ್ ನೋಡಿ ಅದಕ್ಕೆ ಮಾರ್ಕ್ಸ್ ನೀಡಲು ಶುರು ಮಾಡಿದ್ದ. ಕಾಲೇಜಿನಲ್ಲಿ ಸಮಯ ಸಾಲದು. ಪಾಪು ಎದ್ದರೆ ಕೆಲಸ ಮಾಡಲು ಬಿಡನು. ಹಾಗಾಗಿ ಅವನು ಮಲಗುವ ಸಮಯ ಆರಿಸಿಕೊಂಡಿದ್ದ. 3 ಗಂಟೆಯ ಸುಮಾರಿಗೆ ತಾರಿಣಿಯೂ ಬಂದಳು. ಆಸ್ಟ್ರೇಲಿಯಾಗೆ ಹೋಗುವುದು ಎಂದಾದ ಮೇಲೆ ಹುಲಿ ಮನೆಗೆ ಬೇಗ ಬರುತ್ತಿದ್ದಾನಲ್ಲ, ಹಾಗಾಗಿಯೇ ಅವನು ಬರುವುದಕ್ಕೂ ಮುನ್ನವೇ ಇವಳು ಬಂದಿದ್ದಳು. ಅಣ್ಣ, ಪಾಪು ಮಲಗಿದಾನಾ? ನಿಂಗೆ ಕಾಫಿ ಮಾಡಿಕೊಡ್ಲಾ ಎಂದಳು. ಅವನು ಆಗಾಗ ತಲೆ ನೀವಿಕೊಳ್ಳುತ್ತಾ ಅಸೈನ್ಮೆಂಟ್ ನೋಡುತ್ತಿದ್ದದನ್ನು ನೋಡಿ, ಹ್ಞೂ ಪುಟ್ಟಿ, ಚಹಾ ಮಾಡ್ತೀಯಾ? ಅಮ್ಮ ಇವತ್ತು ಕಾಲು ನೋವು ಅಂತ ಮಲ್ಕೊಂಡಿದ್ದಾಳೆ, ಹಾಗಾಗಿ ಹೇಳಿಸ್ಲಿಲ್ಲ. ಹೋಗಿ ಮಾಡು, ನೀನು ಕಂಪನಿ ಕೊಡು ಎಂದವ ಮತ್ತೆ ತನ್ನ ಕೆಲಸದಲ್ಲಿ ನಿರತ. ಅವಳು ಪರಾಶರನಿಗೆ ಟೀ ನೀಡುವುದರ ವೇಳೆಗೆ
ಮನೆಯವರು ಎದ್ದು ಬಂದಿದ್ದರಿಂದ ಮತ್ತೊಮ್ಮೆ ಎಲ್ಲರಿಗೂ ಚಹಾ ಮಾಡಿ ತಂದುಕೊಟ್ಟಳು. ಅವಳು ಆ ಮನೆಯವಳೇ ಆಗಿದ್ದರಿಂದ ಆ ಮನೆಯಲ್ಲಿ ಅವಳಿಗೊಂದು ಸ್ವಾತಂತ್ರ್ಯವಿತ್ತು. ಆಗಾಗ ಚಹಾ ತಿಂಡಿ ಎಲ್ಲರಿಗೂ ಮಾಡಿಕೊಡುತ್ತಿದ್ದಳು. ನನಗೆ ತಾರಿಣಿಯ ಹಾಗೆ ಸೊಸೆ ಸಿಗಲಿ, ನಾವು ಹೇಳುವುದಕ್ಕಿಂತ ಮೊದಲು ನಮ್ಮ ಭಾವನೆಗಳನ್ನು ತಿಳಿದು ಬಿಡ್ತಾಳೆ. ಥ್ಯಾಂಕ್ಸ್ ಮಗಳೇ ಎಂದು ಅವಳನ್ನು ಹೊಗಳಿದರು ಸರಿತಾ. ಹ್ಞೂ ಅತ್ತೆ, ನಾನೇ ನಿಮ್ಮ ಸೊಸೆಯಾಗಿ ಬರ್ತೀನಿ. ಈ ಮನೆಯವರನ್ನು ಚೆನ್ನಾಗಿ ನೋಡ್ಕೋತೀನಿ. ಇವತ್ತು ಹುಲಿ ಬಂದಮೇಲೆ ಅವನ ಬಳಿ ಎಲ್ಲ ವಿಚಾರ ಹೇಳಿಕೊಳ್ತೀನಿ. ತುಂಬ ಯೋಚಿಸಿ ತೀರ್ಮಾನ ಮಾಡಿದ್ದಾಗಿದೆ ಎಂದು ತನ್ನೊಳಗೆ ಹೇಳಿಕೊಂಡು ನಕ್ಕವಳು. ಆರ್ಯ ಎದ್ದು ಅಳುವುದು ನೋಡಿ ಸರಿತಾ ಕೋಣೆಗೆ ಓಡಿದವಳು ಅವನನ್ನು ಎತ್ತುಕೊಂಡೇ ಬಂದಳು. ಇವಳ ಹಾಗೆ ತಾಳ್ಮೆ, ಎಲ್ಲರಲ್ಲೂ ಪ್ರೀತಿ ತೋರುವ ಮುದ್ದು ಹುಡುಗಿ ನಮ್ಮ ಮಗುಗೂ ಸಿಕ್ಕರೆ ಚೆನ್ನಾಗಿತ್ತು. ಇವತ್ತು ಪುರಂದರ ಬಂದಾಗ ಕೇಳಬೇಕು ಮತ್ಯಾವುದಾದ್ರೂ ಸಂಬಂಧ ಬಂದಿದೆಯಾ ಅಂತ ಎಂದು ಹೇಳಿದ್ದರು ವಿಶ್ವಕರ್ಮ. ಹೌದು, ನನಗೂ ಅದೇ ಆಸೆ ಎಂದು ವಿಶಾಲಾಕ್ಷಿ ಹೇಳಿದರೆ, ನನಗೂ ಅದೇ ಆಸೆ ಅಜ್ಜಿ. ಅಮ್ಮ ಬೇಕು ನನಗೆ. ಅಪ್ಪನ ಹತ್ರ ಯಾವಾಗ ಕೇಳಿದ್ರು ಅಮ್ಮ ದೇವರ ಹತ್ರ ಹೋಗಿದ್ದಾಳೆ ಅಂತಾರೆ. ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗು ಅಂದರೆ ನನ್ನ ಇಟ್ಕೊಂಡು ಅಳುತ್ತಾರೆ. ಹೇಳು ಅಜ್ಜಿ, ದೇವರು ಇರೋ ಊರು ತುಂಬ ದೂರನಾ? ಬೈಕಲ್ಲಿ ಕಾರಲ್ಲಿ ಹೋಗೋಕ್ಕಾಗಲ್ವಾ? ಫ್ಲೈಟಲ್ಲಿ ಹೋಗ್ಬೇಕಾ? ಏನು ಅರಿಯದ ಕಂದ ತನ್ನ ತಾಯಿಯ ಬಗ್ಗೆ ಕೇಳಿದಾಗ ಪರಾಶರನ ಮನಸ್ಸು ಭಾರವಾದರೆ ವಿಶಾಲಾಕ್ಷಿ ಹಾಗೂ ಸರಿತಾ ಕಂಗಳು ತುಂಬಿತ್ತು. ಪುಟ್ಟ ಬಾಯಿಲಿ ಎಂದ ವಿಶಾಲಾಕ್ಷಿ ಅವನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು, ದೇವರು ನಮ್ಮೊಳಗೆ ಇರ್ತಾನೆ ಪುಟ್ಟ, ಆದರೆ ಕೆಲವೊಮ್ಮೆ ಅವನಿಗೆ ಯಾರ ಮೇಲೆ ತುಂಬ ಪ್ರೀತಿ ಇರುತ್ತೋ ಅವರನ್ನು ಅವನ ಹತ್ರ ಬರುವ ಹಾಗೆ ಮಾಡ್ತಾನೆ. ಒಂದು ಸಲ ದೇವರ ಹತ್ರ ಹೋದರೆ ಮತ್ತೆ ಬರಲ್ಲ, ಅಲ್ಲೇ ಇರ್ತಾರೆ. ಹಾಗಾಗಿ ನಿಮ್ಮಮ್ಮ ಬರಲ್ಲ. ನಿಮ್ಮಮ್ಮ ಇಲ್ಲ ಅಂತ ನಿಮಗೆ ಹೊಸ ಅಮ್ಮನ ಹುಡುಕ್ತಾ ಇರೋದು. ಹೊಸ ಅಮ್ಮ ಬಂದರೆ ನಿಮಗೆ ಅಮ್ಮನ ಎಷ್ಟು ಪ್ರೀತಿ ಮಾಡ್ತೀ? ಹೌದಾ ದುಡ್ಡ? ಹೊಸ ಅಮ್ಮ ಯಾವಾಗ ಬರ್ತಾಳೆ? ನೋಡೋಕೆ ಹೇಗಿರ್ತಾಳೆ? ಅಮ್ಮ ಬಂದರೆ ನಾನು ಅವಳನ್ನು ಇಷ್ಟು ಪ್ರೀತಿ ಮಾಡ್ತೀನಿ ಎಂದು ಕೈ ಅಗಲ ಮಾಡಿ ತೋರಿಸಿದ್ದ. ಇವರ ಸಂಭಾಷಣೆ ಕೇಳಿದವನಿಗೆ ಮತ್ತೆ ಅಲ್ಲಿ ಕುಳಿತು ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಪಾಪು, ಅರ್ಧ ಗಂಟೆ ಕೆಲಸ ಮುಗಿಸಿ ಬರ್ತೀನಿ. ಸಂಜೆ ಸೂರ್ಯಾಸ್ತ ನೋಡಲು ಸಮುದ್ರಕ್ಕೆ ಹೋಗೋಣ. ಅದರೊಳಗೆ ತಿಂದು ಕುಡಿದು ಮಾಡ್ಕೊ ಆಯ್ತಾ ಎಂದವ. ಅಜ್ಜಿ ಪ್ಲೀಸ್, ಪಾಪುನ ತಲೆಯಲ್ಲಿ ಇಲ್ಲಸಲ್ಲದ್ದು ತುಂಬಬೇಡಿ. ನಿಮಗೆ ಚೆನ್ನಾಗಿ ಗೊತ್ತು ನನಗೆ ಮದುವೆ ಇಷ್ಟ ಇಲ್ಲ ಅನ್ನೋದು. ಪ್ಲೀಸ್, ಮತ್ತೆ ಮತ್ತೆ ಇದನ್ನೇ ಮಾತಾಡಿದ್ರಿ ಪಾಪುನ ಕರ್ಕೊಂಡು ನಾನು ಎಲ್ಲಾದರೂ ಹೋಗ್ತೀನಿ ಎಂದು ಎಲ್ಲ ಫೈಲ್ಗಳನ್ನು ಎತ್ತಿಕೊಂಡು ತನ್ನ ಕೋಣೆಯ ಕಡೆ ಹೆಜ್ಜೆ ಹಾಕಿದ್ದಾನಷ್ಟೇ. ಆಗಲೇ ಒಂದು ಫೈಲ್ನಿಂದ ಕಾಗದವೊಂದು ಬಿದ್ದಿತ್ತು. ಅದನ್ನು ಗಮನಿಸಿದ ತಾರಿಣಿ, ಅಣ್ಣ ಇದು ಬಿತ್ತು ಎಂದು ಅವನನ್ನು ಕರೆದವಳು ಅದರ ಮೇಲಿನ ಪುಟ್ಟ ಹಾರ್ಟ್ ಶೇಪ್ ಚಿತ್ರ ನೋಡಿ ಅದನ್ನು ತೆರೆದು ನೋಡಿದಳು. ನನ್ನಲ್ಲೇ ನೀನು, ನಿನ್ನಲ್ಲೇ ನಾನು, ಸುಮಧುರ ಈ ಸಂಗಮ, ಸುಮ್ಮನೆ ನಿನ್ನ ಸನಿಹ ಸಾಕು, ಮನದಿ ಪೂರೇ ಸಂಭ್ರಮ, ನನಗೆ ಇನ್ನು ಜಗವೇ ನೀನು, ನಿನ್ನಲ್ಲೇ ನಾನಾಗೋ ಸವಿಭಾವ ಈ ಪ್ರೇಮ, ಮೋಡಿಯ ಮಾಡೋ ಜಾದುಗಾರ, ಸಲುಗೆ ತೋರೋ ಸಾಹುಕಾರ, ಹೃದಯ ನೀನೇ ಕದ್ದ ಚೋರ, ಮನಸ್ಸು ಕಾಡೋ ಮಾಯಗಾರ, ಹಿತಕರ ಸಡಗರ, ನಿನ್ನ ಜೊತೆ ಪ್ರಿಯಕರ, ನೀನಿರೇ ಎಲ್ಲ ಸುಖ, ಲವ್ ಯು ಚಿನ್ನ, ಲವ್ ಯು ಶೋನಾ, ನನಗಿಷ್ಟ ನೀ, ಲವ್ ಯು ಶೋನಾ, ಐ ಲವ್ ಯು ಶೋನಾ, ನನಗೆ ನೀನಂದರೆ ತುಂಬ ಪ್ರೀತಿ, ನೀನು ನನ್ನ ಪ್ರೀತಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅದೇನು ಹಾಡು ಬರೆದಿದ್ದಾಳಲ್ಲ ಅನ್ಕೋಬೇಡ, ನನಗೆ ಈ ಪತ್ರ ಗಿತ್ರ ಎಲ್ಲ ಬರೆಯೋಕೆ ಬರಲ್ಲ. ಈ ಹಾಡು ನನಗಾಗಿಯೇ ಬರೆದ ಆಗಿದೆ. ಇದರಲ್ಲಿ ನನ್ನ ಭಾವನೆಗಳು ತುಂಬಿದೆ. ಈ ಹಾಡು ನಿನಗಾಗಿ. ಲವ್ ಯು ಚಿನ್ನ, ಲವ್ ಯು ಶೋನಾ. ಯಾರಿದು ಶೋನಾ ಎಂದು ತುಂಬ ಯೋಚನೆ ಮಾಡೋಕೆ ಹೋಗಬೇಡಿ ಲೆಕ್ಚರರ್ ಸಾಹೇಬ್ರೇ. ಅಥವಾ ಈ ಲೆಟರ್ ಯಾರಿಗೋ ಬರೆದದ್ದು ನನ್ನ ಕೈ ಸೇರಿದೆ ಎಂದು ಅನ್ಯತಾ ಭಾವಿಸಬೇಡಿ. ಇದು ಬರೆದದ್ದು ನಿಮಗೆ, ನನ್ನ ಪರಾಶರನಿಗೆ. ಪ್ರೀತಿಗೆ ಕಣ್ಣಿಲ್ಲ, ವಯಸ್ಸೂ ಇಲ್ಲ. ನನ್ನ ಪ್ರೀತಿಯೂ ಹಾಗೆ. ನಿಮ್ಮನ್ನು ನೋಡ್ತಾ ನೋಡ್ತಾ ಪ್ರೀತಿ ಆಗೋಯ್ತು. ಆದಷ್ಟು ಬೇಗ ನಿಮ್ಮೆದುರು ಬಂದು ಐ ಲವ್ ಯು ಶೋನಾ ಅಂತ ಕೂಗಿ ಹೇಳ್ತೀನಿ. ನೀವು ರೆಡಿಯಾಗಿರಿ.
ತಿರುಗಿ ಐ ಲವ್ ಯು ಹೇಳೋಕೆ, ಆಮೇಲೆ ನಮ್ಮ ಮದುವೆ. ಏನಂತೀಯ? ಬೇಗ ಒಪ್ಪಿಗೆ ಕೊಡು, ಒಲವನ್ನು ಆಧರಿಸಿ ನಿನ್ನ ಬಂದು ಸೇರುವೆ. ನಿನ್ನವಳು, ಸದ್ಯಕ್ಕೆ ಹೆಸರು ಕೇಳಬೇಡಿ, ಅನಾಮಿಕಾ ಎಂದಿತ್ತು. ಅಣ್ಣ, ಇದು ಲವ್ ಲೆಟರ್, ಯಾರೋ ನಿನಗೆ ಬರೆದದ್ದು. ಇದೇನು ಪ್ರೇಮ ಪತ್ರವಾ ಅಥವಾ ಅಂತ್ಯಾಕ್ಷರಿ ಆಡೋಕೆ ಬರೆದಿದ್ದ? ಒಳ್ಳೆ ಗಮ್ಮತ್ತಿದೆ. ಆದರೂ ಸಾರಿ ಕಣೋ ನಿನಗೆ ಬರೆದ ಪತ್ರ ಓದಿದ್ದಕ್ಕೆ. ಅಣ್ಣ, ನಿನ್ನ ಲವ್ ಮಾಡೋ ಹುಡುಗಿ ಇದ್ದಾಳೆ ಕಣೋ, ನಿನ್ನ ಸುತ್ತಮುತ್ತಲೇ ಇದ್ದಾಳೆ, ಖುಷಿಯಿಂದ ಕೂಗಿದ್ದಳು ತಾರಿಣಿ. ಉಳಿದವರು ಮಾತ್ರ ಪತ್ರದ ಪರಾಶರನ್ನು ನೋಡಿ ಮುಸಿ ಮುಸಿ ನಗುತ್ತಿದ್ದರು. ನಿಜಕ್ಕೂ ನಗುವ ಹಾಗೆಯೇ ಇತ್ತದು. ಎಲ್ಲರ ಕಡೆ ಒಂದು ಕೋಪದ ನೋಟವ ಬೀರಿದ. ಸುಮ್ಮನಿರಿ ಎಂದು ಕಣ್ಣಲ್ಲಿ ಗದರಿದ. ಆ ಪತ್ರದ ಅಕ್ಷರ ನೋಡಿದ. ತನ್ನ ಸ್ಟೂಡೆಂಟ್ ಆದರೆ ಖಂಡಿತ ತಿಳಿಯುತ್ತದೆ ಎಂದು. ಯಾರು ಎಂದು ತಿಳಿಯಲಿಲ್ಲ. ನೋಡಿದ್ಯೆ ಸರು, ನಮಗೆ ಹುಡುಗಿ ಹುಡುಕುವ ಕೆಲಸ ತಪ್ಪಿತು. ಈ ಪತ್ರ ಬರೆದವಳು ಯಾರು ಎಂದು ತಿಳಿದರೆ ನಾವು ಮದುವೆ ಮಾಡೋಕೆ ಮುಂದುವರಿಬಹುದು. ಎಲ್ಲಿದ್ದೀಯಾ ನನ್ನ ಸೊಸೆಯಾಗಿ ಬರುವ ಹಾಡುಗಾರ್ತಿ, ಬೇಗ ಬಂದು ಬಿಡು ಎಂದರು ವಿಶ್ವ ನಗುತ್ತಾ. ಹೌದು ವಿಶ್ವ, ಅವಳು ಯಾರಾದರೂ ಆಗಿರಲಿ, ನಮ್ಮ ಮಗುವನ್ನು ಪ್ರೀತಿ ಮಾಡ್ತಾಳೆ ಅಂದರೆ ಮದುವೆ ಮಾಡಿಸೋದೆ. ಇದಕ್ಕೆ ಯಾರ ಅಪ್ಪಣೆ ಕೂಡ ಬೇಡ. ಇಷ್ಟು ಸಮಯ ಇದ್ದ ತಲೆ ಬಿಸಿ ಕಡಿಮೆ ಆದಂತಾಯಿತು. ಸರಿತಾ ಕೂಡ ಧ್ವನಿ ಸೇರಿಸಿದರು. ಹಾಗಿದ್ರೆ ಅಪ್ಪಂಗೆ ಮದುವೆ ಆಗುತ್ತಾ? ನನಗೆ ಅಮ್ಮ ಬರ್ತಾಳಾ? ಈಗಿರುವ ಅಪ್ಪ ಅಮ್ಮನ ಫೋಟೋದಲ್ಲಿ ನಾನಿಲ್ಲ, ಅಪ್ಪ ಅಮ್ಮ ಮಾತ್ರ ಇದ್ದಾರೆ. ಈ ಬಾರಿ ಅಮ್ಮನ ಜೊತೆ ಫೋಟೋದಲ್ಲಿ ನಾನಿರ್ತೀನಿ ಅಲ್ವಾ? ಅಪ್ಪ, ನಾನು, ಅಮ್ಮ ಏ ಎಂದು ಚಪ್ಪಾಳೆ ತಟ್ಟಿದ ಪುಟ್ಟ ಕಂದನ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರು. ಪ್ಲೀಸ್ ಸ್ಟಾಪ್ ಇಟ್. ಯಾರಾದರೂ ಹೇಳಿದ್ರು ಈಗ ನಾನು ಮದುವೆ ಆಗ್ತೀನಿ ಅಂತ? ನನಗೆ ಇದೆಲ್ಲ ಇಷ್ಟ ಇಲ್ಲ. ಮೊದಲು ಆ ಹುಡುಗಿ ಯಾರು ಅಂತ ತಿಳ್ಕೊಂಡು ಅವಳಿಗೆ ಬುದ್ಧಿ ಹೇಳ್ತೀನಿ. ಇದೆಲ್ಲ ಕೇವಲ ಹುಡುಗಾಟ ಆಗಿರುತ್ತೆ. ಅವರ ನಗುವಿಗಿಂತ ಜೋರಾಗಿ ಚೇರಿದ ಕೋಪದಿಂದ. ಆಗಲೇ ಕೋಪದ ಪ್ರಭಾವ ಕೈಕಾಲು ನಡುಗುತ್ತಿತ್ತು, ಮೂಗಿನ ಹೊಳ್ಳೆ ಅದರುತ್ತಿತ್ತು. ಅವನ ಕೋಪ ನುಡಿದ ಮನೆಯವರು ಮೌನವಾದರು. ಏಕೆಂದರೆ ತಾಳ್ಮೆಯ ಪ್ರತಿರೂಪದಂತಿರುವವನಿಗೆ ಕೋಪ ಬರುವುದು ಅಪರೂಪ. ಬಂದರೆ ಏನು ಬೇಕಾದರೂ ಆಗಬಹುದು ಎಂದು ಗೊತ್ತವರಿಗೆ. ನೋಡಿ, ಇದು ಯಾರೋ ತಮಾಷೆಗೆ ಮಾಡಿದ್ದು ಅಂತ ನನಗೆ ಅನಿಸ್ತಾ ಇದೆ. ಈ ವಿಷಯನೇ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಮಾಡಿದರೆ ಪರಿಣಾಮ ಸರಿ ಇರಲ್ಲ. ಮತ್ತೆ ಮತ್ತೆ ಹೇಳೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಎಂದವ ಆ ಪತ್ರವನ್ನು ಅವರೆದುರು ಚೂರು ಚೂರಾಗಿ ಅರಿದು ಕೋಪದಿಂದಲೇ ತನ್ನ ಕೋಣೆಗೆ ನಡೆದವ ಜೋರಾಗಿ ಬಾಗಿಲು ಹಾಕಿಕೊಂಡ. ಮುಂದುವರೆಯುವುದು. ಈ ಪತ್ರವನ್ನು ಅಂಬರ ಬರೆದಿದ್ದಾಳೆ ಎಂದು ತಿಳಿದರೆ ಪರಾಶರನ ಅಭಿಪ್ರಾಯ ಏನಿರಬಹುದು ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.